ನೋಡಿ ಸ್ನೇಹಿತರೆ, ಗುಡ್ಡೆಗೇರು ಹಣ್ಣು, ಗುಡ್ಡೆಗೇರು ಬೀಜ. ಇದು ಮರ ಒಂದು 50 ವರ್ಷ ಹಿಂದಿನ ಮರ. ಇದು ಈ ಥರ ಇರುತ್ತೆ ಎಲೆ. ಇದು ಈ ಗೇರು ಬೀಜನ ಸಣ್ಣ ಮಕ್ಕಳು ದೃಷ್ಟಿದೋಷ ತೆಗಿಯೋಕ್ಕೆ ಇದನ್ನು ಕಾಲಿಗೆ ದಾರ ಹಾಕಿಡ್ತಾರೆ. ಇದು ಇನ್ನೂ ವಿಶೇಷ ಅಂದರೆ ಅದರ ಮುಳ್ಳುಗಿಳ್ಳು ಹೊಕ್ಕಿದ್ರೆ ಇದನ್ನು ಬೆಂಕಿಲಿ ಕಾಯಿಸಿದ್ರೆ ಎಣ್ಣೆ ಬರುತ್ತೆ ಒಂಥರ ಸೊನೆ. ಆ ಸೊನೆನ ಕಾಲಿಗೆ ಹಾಕ್ತಾರೆ, ನೋವೆಲ್ಲ ಕಡಿಮೆ ಆಗುತ್ತೆ. ಇನ್ನೂ ಒಂದು ವಿಶೇಷ ಅಂದರೆ ಮಳೆಗಾಲದಲ್ಲಿ ಕಾಲು ಅರಳು ಹುಣ್ಣು ಆಗುತ್ತಲ್ಲ, ಅದಕ್ಕೂ ಸಹ ಇದನ್ನು ಕಾಯಿಸಿ ಎಣ್ಣೆ ಬಿಡ್ತಾರೆ. ಒಂದ್ಸಲ ಇದ್ರ ಎಣ್ಣೆನ ಕಾಲಿಗೆ ಹಚ್ಚಿದರೆ, ಅಂಗಾಲಿಗೆ ಹಚ್ಚಿದರೆ ಒಂದು 15 ದಿನದ ತನಕ ನಿಮ್ಗೆ ಅರಳು ಹುಣ್ಣಿನ ಕಾಟ ಇರೋದಿಲ್ಲ. ಇದೊಂಥರ ಆಯುರ್ವೇದಿಕ್ ಔಷಧಿ. ಇದ್ರ ಹಣ್ಣನ್ನು ಒಣಗಿಸಿ ನೀವು ಒಂದು ವರ್ಷಗಳ ಕಾಲ ಇಟ್ಕೊಬೋದು. ಇದು ಹೊಟ್ಟೆ ನೋವು ಗಿಟ್ಟೆ ನೋವು ಇದ್ದರೆ ಕಡಿಮೆ ಮಾಡುತ್ತೆ. ಹಣ್ಣು ಒಣಗಿಸಿದ ಹಣ್ಣು ತಿನ್ನಬೇಕು. ಕೆಲವರು ಜೇನುತುಪ್ಪದ ಜೊತೆಗೂ ತಿಂತಾರೆ, ಕೆಲವರು ಸಾವಯವ ಬೆಲ್ಲದ ಜೊತೆಗೂ ಇದನ್ನು ಹಾಕ್ಕೊಂಡು ತಿಂತಾರೆ. ಭಾಳ ಟೇಸ್ಟಿಯಾಗಿರುತ್ತೆ. ಅಪರೂಪದ ಕಾಡಿನ ಹಣ್ಣು ಗುಡ್ಡೆಗೇರು ಹಣ್ಣು.